ಹಲೋ ಆಲ್, ವೆಲ್ಕಮ್ ಟು ಪಥಸೂಚಕ. ಇವತ್ತು MCC ಅವರು ನೀಟ್ ಕೌನ್ಸಿಲಿಂಗ್ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ನೋಟಿಸ್ ಪ್ರಕಾರ MBBS, BDS ಹಾಗೂ BSc ನರ್ಸಿಂಗ್ ಕೌನ್ಸಿಲಿಂಗ್ 14th ಆಫ್ ಆಗಸ್ಟ್ನಿಂದ ಶುರು ಆಗಬಹುದು ಅಂತ ತಿಳಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ MCC ಕೌನ್ಸಿಲಿಂಗ್ನಲ್ಲಿ ಆಲ್ ಇಂಡಿಯಾ ಕೋಟಾದ 15%, ಡೀಮ್ಡ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ಏಮ್ಸ್ ಕಾಲೇಜ್ಗಳು ಮತ್ತು ಜಿಪ್ಮೇರ್ ಕಾಲೇಜ್ನ ಸೀಟ್ಗಳು ಅವೈಲೇಬಲ್ ಇರುತ್ತೆ. MCC ಪಬ್ಲಿಷ್ ಮಾಡಿರುವ ಟೆಂಟೇಟಿವ್ ಶೆಡ್ಯೂಲ್ ಪ್ರಕಾರ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು 14th ಆಫ್ ಆಗಸ್ಟ್ಗೆ. ನೀವು ರಿಜಿಸ್ಟ್ರೇಷನ್ ಮತ್ತು ಪೇಮೆಂಟ್ ಮಾಡಬೇಕಾಗಿರೋದು 14th ಆಫ್ ಆಗಸ್ಟಿಂದ 21st ಆಗಸ್ಟ್ ಒಳಗಡೆ. ಈ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಮತ್ತು ಲಾಕಿಂಗ್ನ ಆಪ್ಷನ್ ಅವೈಲೇಬಲ್ ಆಗುತ್ತೆ. ಇದು ನಿಮಗೆ 16th ಆಫ್ ಆಗಸ್ಟಿಂದ 20th ಆಫ್ ಆಗಸ್ಟ್ ಒಳಗಡೆ ಮಾಡಬೇಕಾಗತ್ತೆ. ಸೀಟ್ ಅಲಾಟ್ಮೆಂಟ್ ಆಗೋದು ಪ್ರೊಸೆಸ್ ಆಗೋದು 21st ಆಗಸ್ಟಿಂದ 22nd ಆಗಸ್ಟ್ ಒಳಗಡೆ, ಮತ್ತು ನಿಮ್ಮ ರಿಸಲ್ಟ್ಸ್ 23rd ಆಗಸ್ಟ್ಗೆ ಪಬ್ಲಿಷ್ ಆಗುತ್ತೆ. ಒಂದು ವೇಳೆ ಸೀಟ್ ಅಲಾಟ್ ಆದರೆ ನೀವು 24th ಆಗಸ್ಟಿಂದ 29th ಆಫ್ ಆಗಸ್ಟ್ ಒಳಗಡೆ ಹೋಗಿ ಕಾಲೇಜ್ಗಳಿಗೆ ಹೋಗಿ ರಿಪೋರ್ಟ್ ಮಾಡಬೇಕು. MCC ಅವರು 30th ಆ್ಯಂಡ್ 31stಗೆ ವೆರಿಫಿಕೇಶನ್ ಮಾಡ್ತಾರೆ ವೆದರ್ ಎ ಸ್ಟೂಡೆಂಟ್ ಹ್ಯಾಸ್ ಜಾಯಿನ್ ದ ಕಾಲೇಜ್ ಆರ್ ನಾಟ್ ಅಂತೇಳಿ. ಸೊ ನಿಮ್ಮ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆಗಸ್ಟ್ 31st ಒಳಗೆ ಮುಗಿದು ಬಿಡುತ್ತೆ. ಇನ್ನು ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ನಿಮಗೆ 5th ಸೆಪ್ಟೆಂಬರಿಂದ 10th ಸೆಪ್ಟೆಂಬರ್ ಒಳಗಡೆ ನೀವು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. 6th ಸೆಪ್ಟೆಂಬರಿಂದ 10th ಸೆಪ್ಟೆಂಬರ್ ಒಳಗೆ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಮುಗಿಸ್ಬಿಡ್ಬೇಕಾಗತ್ತೆ. ನಿಮ್ಮ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಆಗೋದು 11th ಆ್ಯಂಡ್ 12th ಸೆಪ್ಟೆಂಬರ್ ಒಳಗಡೆ, ಮತ್ತು ರಿಸಲ್ಟ್ಸ್ 13th ಸೆಪ್ಟೆಂಬರ್ಗೆ ಅನೌನ್ಸ್ ಮಾಡ್ತಾರೆ. 14th ಸೆಪ್ಟೆಂಬರಿಂದ 20th ಸೆಪ್ಟೆಂಬರ್ವರೆಗೂ ನೀವು ಹೋಗಿ ಅಲಾಟ್ ಆಗಿರೋ ಸೀಟ್ ಮತ್ತು ಕಾಲೇಜ್ನ ಹೋಗಿ ಬುಕ್ ಮಾಡಬೇಕಾಗತ್ತೆ. ಈ ರಿಪೋರ್ಟ್ ಮಾಡಿದ ಮೇಲೆ MCC ಅವರು 21st ಸೆಪ್ಟೆಂಬರ್ ಮತ್ತು 22nd ಸೆಪ್ಟೆಂಬರ್ಗೆ ವೆರಿಫೈ ಮಾಡ್ತಾರೆ ವೆದರ್ ಎ ಸ್ಟೂಡೆಂಟ್ ಹ್ಯಾಸ್ ಜಾಯಿನ್ ದ ಕಾಲೇಜ್ ಆರ್ ನಾಟ್ ಅಂತೇಳಿ. ಇಷ್ಟರೊಳಗೆ ನಿಮ್ಮ ಅಂದರೆ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಮುಗ್ದೋಗುತ್ತೆ. ಸೊ ನಿಮ್ಮ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಅಪ್ರಾಕ್ಸಿಮೇಟ್ಲಿ 5th ಸೆಪ್ಟೆಂಬರ್ ಆ್ಯಂಡ್ ಎಂಡ್ ಆಗೋದು 22nd ಸೆಪ್ಟೆಂಬರ್ಗೆ. ಇದಾದಮೇಲೆ ಥರ್ಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನೀವು ಇನ್ನೊಮ್ಮೆ ರಿಜಿಸ್ಟ್ರೇಷನ್ 26th ಸೆಪ್ಟೆಂಬರಿಂದ 2nd ಅಕ್ಟೋಬರ್ ಒಳಗಡೆ ಮಾಡಬೇಕಾಗತ್ತೆ. ಚಾಯ್ಸ್ ಫಿಲ್ಲಿಂಗ್ ಅಗೇನ್ you have to do it between 27th September to 2nd of October. ಮತ್ತು ನಿಮ್ಮ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ 3rd and 4thಗೆ ಮಾಡ್ತಾರೆ ಅವರು, ಆ್ಯಂಡ್ ದೇ ವಿಲ್ ಅನೌನ್ಸ್ ರಿಸಲ್ಟ್ಸ್ ಆನ್ 5th of October. ಆ್ಯಂಡ್ whoever got allotted a seat, right? ಸೊ ಅವರು 6th ಅಕ್ಟೋಬರಿಂದ 12th ಅಕ್ಟೋಬರ್ ಒಳಗಡೆ ಹೋಗಿ ರಿಪೋರ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಥರ್ಡ್ ರೌಂಡ್ ಇದೆಯಲ್ಲ ಅದು 26th ಸೆಪ್ಟೆಂಬರಿಂದ 15th ಅಕ್ಟೋಬರ್ ಒಳಗಡೆ ಮುಗ್ದೋಗುತ್ತೆ. ಮತ್ತು ಇನ್ನೊಂದು ಲಾಸ್ಟ್ ರೌಂಡ್ ಸ್ಟ್ರೇ ವೇಕೆನ್ಸಿ ರೌಂಡ್ ಇರುತ್ತೆ. ಅದು ನಿಮಗೆ 16th ಆಫ್ ಅಕ್ಟೋಬರಿಂದ 20th ಆಫ್ ಅಕ್ಟೋಬರ್ ಒಳಗೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಅದರ ಚಾಯ್ಸ್ ಫಿಲ್ಲಿಂಗ್ 17th ಅಕ್ಟೋಬರಿಂದ 20th ಅಕ್ಟೋಬರ್ ಒಳಗಡೆ ಮುಗಿಸ್ಬೇಕಾಗತ್ತೆ. ಸೊ ಅವರು ಅನೌನ್ಸ್ ಮಾಡೋದು 23rd ಅಕ್ಟೋಬರಿಗೆ ರಿಸಲ್ಟ್ಸ್ನ. ನೀವು 24th ಅಕ್ಟೋಬರಿಂದ 30th ಅಕ್ಟೋಬರ್ ಒಳಗಡೆ ಹೋಗಿ ರಿಪೋರ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ರೌಂಡಿಂದ 4th ರೌಂಡ್ವರೆಗೆ ಆರ್ ಸ್ಟ್ರೇ ವೇಕೆನ್ಸಿ ರೌಂಡ್ವರೆಗೆ ಕೌನ್ಸಿಲಿಂಗ್ ಪ್ರಾಸೆಸ್ ಮುಗ್ದೋಗುತ್ತೆ. ನಿಮಗೆ MCC ಕೌನ್ಸಿಲಿಂಗ್ ಆಗಲಿ ಅಥವಾ ಕರ್ನಾಟಕದ ನೀಟ್ ಕೌನ್ಸಿಲಿಂಗ್ ಆಗಲಿ ಬೇರೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾದರೆ ಅಥವಾ ಚಾಯ್ಸ್ ಫಿಲ್ಲಿಂಗ್ ಮಾಡೋಕ್ಕೆ ಏನಾದ್ರು ಗೈಡೆನ್ಸ್ ಬೇಕು ಅಂತಾದರೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು. Please like, share and subscribe to our channel. Thank you.